ಒಂದೇ ಕುಟುಂಬದ ಮೂವರು ಆತ್ಮಹತ್ಯೆಗೆ ಶರಣಾಗಿರೋ ಘಟನೆ. ಡೆತ್ ನೋಟ್ ಬರೆದಿಟ್ಟು ತಾಯಿ, ತಂದೆ ಮತ್ತು ಮಗಳು ಒಟ್ಟಿಗೆ ವಿಷ ಸೇವಿಸಿರೋ ದುರ್ಘಟನೆ. ಇನ್ನೇನು ಹಸೆಮಣೆ ಏರಬೇಕಿದ್ದವಳು ಆತ್ಮಹತ್ಯೆ. ಮದುವೆ ಸಂಭ್ರಮ ಇರಬೇಕಿದ್ದ ಮನೆಯಲ್ಲಿ ಸೂತಕದ ಛಾಯೆ. ಎಸ್, ಈ ದುರ್ಘಟನೆ ನಡೆದಿರೋದು ಮೈಸೂರು ತಾಲೂಕಿನ ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ. ತಂದೆ ಶಿವಣ್ಣ, ಅವರ ಪತ್ನಿ ನಾಗರತ್ನ ಮತ್ತು ಮಗಳು ರಕ್ಷಿತಾ ಮೂವರು ಕೂಡ ಮನೆಯಲ್ಲೇ ವಿಷ ಸೇವಿಸಿ ಸಾವನ್ನಪ್ಪಿದ್ದಾರೆ. ಇನ್ನು ಮದುವೆ ಸಂಭ್ರಮದಲ್ಲಿದ್ದ ಮನೆಯವರ ಸಾವಿನಿಂದ ಎಲ್ಲರೂ ಶಾಕ್ ಆಗಿದ್ದಾರೆ. ಇಂಥ ದುಡುಕಿನ ನಿರ್ಧಾರಕ್ಕೆ ಕಾರಣ ಏನಿತ್ತು ಅನ್ನುವಾಗ ಅವರ ಸಾವಿಗೆ ಕಾರಣ ಕುರಿತ ಡೆತ್ ನೋಟ್ ಸಿಕ್ಕಿದೆ. ಅದರಲ್ಲಿ ಅವರು ತಮ್ಮದೇ ಗ್ರಾಮದ ಉಲ್ಲಾಸ್ ಗೌಡ ಅವರಿಂದ ತಮಗೆ ಮಾನಸಿಕ ಹಿಂಸೆ ಮತ್ತು ಕಿರುಕುಳ ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗುತ್ತಿರುವುದಾಗಿ ಬರೆದಿದ್ದಾರೆ. ಮೂವರ ಸಾವಿಗೂ ಉಲ್ಲಾಸ್ ಗೌಡ ಕಾರಣನೆಂದು ಡೆತ್ ನೋಟ್ ಅಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ಯಾರೇ ಉಲ್ಲಾಸ್ ಗೌಡ, ಇವನು ಕೊಟ್ಟ ಕಿರುಕುಳ ಏನು ಅನ್ನೋದಾದ್ರೆ, ಇಲ್ಲಿ ಮೃತ ರಕ್ಷಿತಾಗೆ ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಮದುವೆ ನಿಶ್ಚಯವಾಗಿರುತ್ತೆ. ಆಕೆಯ ನಿಶ್ಚಿತಾರ್ಥದ ಸಮಯದಲ್ಲಿಯೂ ಊರಿನವನೇ ಆದ ಉಲ್ಲಾಸ್ ಗೌಡ ಓಡಾಡಿಕೊಂಡು ಕೆಲಸ ಮಾಡಿರ್ತಾನೆ. ಹಾಗೆ ರಕ್ಷಿತಾಳ ಮದುವೆ ಇದೇ ತಿಂಗಳ 23-24ರಂದು ಮದುವೆ ನಿಗದಿಯಾಗಿತ್ತು. ಆದ್ರೆ ಈ ನಡುವೆ 1 ವಾರದ ಹಿಂದಷ್ಟೇ ಉಲ್ಲಾಸ್ ರಕ್ಷಿತಾಳನ್ನ ಲವ್ ಮಾಡುತ್ತಿದ್ದೇನೆ, ಮದುವೆ ಮಾಡಿಕೊಡಿ ಎಂದು ಆಕೆಯ ಪೋಷಕರ ಬಳಿ ಕೇಳಿರ್ತಾನೆ. ಆಗ ಪೋಷಕರು ಬೈದು ಬುದ್ಧಿ ಮಾತು ಹೇಳಿದ್ರು ಅಷ್ಟಕ್ಕೂ ಕೇಳದೆ ಗಲಾಟೆ ಮಾಡಿರ್ತಾನೆ. ಇನ್ನು ಇದೇ ವಿಷಯವಾಗಿ ರಾತ್ರಿ ಗ್ರಾಮದಲ್ಲಿ ಹಿರಿಯರನ್ನ ಸೇರಿಸಿ ನ್ಯಾಯ ಪಂಚಾಯಿತಿ ಮಾಡಲಾಗಿರುತ್ತೆ. ಆದ್ರೆ ಉಲ್ಲಾಸ್ ಇಷ್ಟಕ್ಕೆ ಬಿಡದೆ ಈ ಹಿಂದೆ ರಕ್ಷಿತಾ ತನಗೆ ಕಳುಹಿಸಿದ್ದ ಕೆಲವು ಮೆಸೇಜ್ ಹಾಗೂ ಫೋಟೋಗಳನ್ನ ಇಟ್ಕೊಂಡು ಆಕೆಗೆ ನಿರಂತರವಾಗಿ ಮಾನಸಿಕ ಹಿಂಸೆ ಹಾಗೂ ಕಿರುಕುಳ ನೀಡಲು ಶುರು ಮಾಡಿರ್ತಾನೆ. ಇನ್ನು ಉಲ್ಲಾಸ್ ಗೌಡ ಅಷ್ಟಕ್ಕೆ ನಿಲ್ಲಿಸದೆ ಇದನ್ನ ರಕ್ಷಿತಾಳ ಮದುವೆ ನಿಶ್ಚಯವಾಗಿದ್ದ ಯುವಕನಿಗೂ ಆ ಮೆಸೇಜ್ ಹಾಗೂ ಫೋಟೋಗಳನ್ನ ಕಳುಹಿಸಿದ್ದ. ಇದು ತಂದೆ ತಾಯಿಗೆ ಅರಗಿಸಿಕೊಳ್ಳೋಕೆ ಆಗಿರೋದಿಲ್ಲ. ಮಗಳ ಮದುವೆ ಮುರಿದು ಬೀಳೋ ಭಯ, ಇದರಿಂದ ಅವಮಾನಕ್ಕೊಳಗಾದ ಕುಟುಂಬಸ್ಥರು ಡೆತ್ ನೋಟ್ ಬರೆದಿಟ್ಟು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಮದುವೆ ಸಂಭ್ರಮದಲ್ಲಿರಬೇಕಿದ್ದ ಮನೆ ಸೂತಕದ ಮನೆಯಾಗಿದೆ. ಇನ್ನು ಸ್ಥಳಕ್ಕೆ ವರುಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದೆ.